ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸೂರಿ ಸಿಂಪಲ್ ಕಥೆಗಳು. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಫಾಲೋ ಮಾಡಿ, ಎಲ್ಲರೂ ಲೈಕ್ ಮಾಡಿ. ನಾವು ಮಂತ್ರಾಲಯ ಹೊರಟಿದ್ದೀವಿ. ಯಲಹಂಕ ರೈಲ್ವೆ ಸ್ಟೇಷನಿಂದ ಟ್ರೈನ್ ಬುಕ್ ಮಾಡಿದ್ದೆ. ನಾವು ಯಶವಂತಪುರದಿಂದ ಯಲಹಂಕ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಹೊರಡ್ತಾಯಿದ್ದೀವಿ. ಮಂತ್ರಾಲಯಕ್ಕೆ ನೋಡೋಕ್ಕೆ 11:30ಗೆ ಟ್ರೈನ್ ಇರೋದು. 11 ಗಂಟೆಗೆ 11:45ಕ್ಕೆ ಯಲಹಂಕದಿಂದ ಟ್ರೈನ್ ಇರೋದು. ನಾವು ಯಶವಂತಪುರ ಬಿಟ್ಟಿದ್ದು 11 ಗಂಟೆಗೆ ಬಿಟ್ಟಿದ್ವಿ. ಈಗ ಬಂದು ಪ್ಲಾಟ್ಫಾರ್ಮ್ 3ಯಲ್ಲಿ ಟ್ರೈನ್ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗ್ತಿದ್ವಿ. ವೆಯ್ಟ್ ಮಾಡಿ ಒಂದು 10 ನಿಮಿಷ ಆಗ್ಬೋದು. ನಾವು 11:30 ಈಗ 11:45ಗೆ ಟ್ರೈನ್ ಬರುತ್ತೆ. 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿಬಿಟ್ಟು ಹೋಗೋದು. ಟ್ರೈನ್ ಟಿಕೆಟ್ ಬಂದು ಒಬ್ಬರಿಗೆ 245 ರೂಪಾಯಿ ಪರ್ ಹೆಡ್ಡು. ನಾವು ನೈಟ್ ಜರ್ನಿನೇ ಮಾಡ್ಬೋದಿತ್ತು, ಗೊತ್ತಿಲ್ಲ. ಡೇ ಜರ್ನಿ ಮಾಡಿದ್ರೆ ಚೆನ್ನಾಗಿರುತ್ತೀನೋ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಟ್ರೈನ್ ಬಂತು. ನಮ್ಮದು S1 ಮಟ್ಟಿ ನಮ್ಮದು ನಂಬರು. ಅದಕ್ಕೆ ಹತ್ತಿ ಕೂತ್ಕೊಂಡು ಹೋಗೋಣ. ಮತ್ತು ಅಲ್ಲಿ ಹೋಗಿ ರೂಮ್ ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ. ಮಧ್ಯದಲ್ಲಿ ಹೇಗಿದೆ ಜರ್ನಿ ನೋಡೋಣ. ನಾವು ಅಂದಾಜು 1200 ರೂಪಾಯಲ್ಲಿ ಹೋಗಿ ಬಂದಿದ್ದೀವಿ. ಅದಕ್ಕೆ ವೀಡಿಯೋ ಮಾಡಿರೋದು ಆಮೇಲೆ ಅಪ್ಲೋಡ್ ಮಾಡ್ತಿರೋದು. ಅದರಿಂದ 1200 ರೂಪಾಯಲ್ಲಿ ಹೆಂಗೆ ಹೋಗಿ ಬರೋದು ಒಬ್ಬರು ಅಂತ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. 245 ರೂಪಾಯಿ ಟ್ರೈನ್ ಟಿಕೆಟು. ಆಮೇಲೆ 400 ರೂಮ್ ರೆಂಟು, ಮತ್ತು ರಿಟರ್ನ್ 300 ಟ್ರೈನ್ ಟಿಕೆಟು, ಎಕ್ಸ್ಟ್ರಾ ಖರ್ಚು 500. ಟೋಟಲ್ 1200 ಆಗುತ್ತೆ. ಡೇನಲ್ಲಿ ಜರ್ನಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲರೂ ಡೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೈಟಲ್ಲಾದರೆ ಮಲ್ಕೊಂಡಿರ್ತೀವಿ, ಅಷ್ಟು ಪ್ಲೇಸಸ್ ಕಾಣಿಸಲ್ಲ, ಹೊರಗಡೆ ಕಾಣಿಸಲ್ಲ. ನನಗೆ ನೈಟ್ ಜರ್ನಿ ಮಾಡಿದ್ದೀನಿ, ಡೇನೂ ಜರ್ನಿ ಮಾಡಿದ್ದೀನಿ. ಆದರೂ ಎಕ್ಸ್ಪೀರಿಯೆನ್ಸ್ ಬಂದು ಡೇ ಜರ್ನಿಲೇ ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯ ಒಂದು ರೌಂಡು ಮಲ್ಕೊಂಡು ಎದ್ದು ಎಲ್ಲ ಮಾಡ್ದು. ನಾನು ನನ್ನ ಫ್ರೆಂಡ್ ಇಬ್ಬರಿದ್ದೀವಿ, ಇಬ್ಬರೇ ಹೋಗ್ತಾ ಇರೋದು. ಹಾಗೆ ಇದ್ದಕ್ಕಿದ್ದಾಗೆ ಹೋಗ್ಬೇಕು ಅನ್ನಿಸ್ತು, ಹೊರಟ್ಬಿಟ್ಟಿದ್ದೀವಿ. ಇಬ್ಬರು ಹೋಗ್ತಾಯಿದ್ದೀವಿ. ಸಂಜೆ ಆಗುತ್ತೆ 6:30 ಟ್ರೈನ್ ರೀಚ್ ಆಗುವಾಗ. 6:30ಗೆ ರೀಚ್ ಆಗ್ತೀವಿ. 6:30ಯಿಂದ 7:30 ಒಳಗಡೆ ಮಂತ್ರಾಲಯ ರೀಚ್ ಆಗ್ತೀವಿ. ಅಲ್ಲಿಂದ ಮಂತ್ರಾಲಯ ರೋಡಿಂದ ಮಂತ್ರಾಲಯ ಮಠಕ್ಕೆ ರೀಚ್ ಆಗೋಕ್ಕೆ 7:30 ಆಗುತ್ತೆ. ನೀವು ಕೂಡ ಡೇ ಜರ್ನಿ ಮಾಡಿ ನೋಡಿ, ಎಲ್ಲರೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋಗ್ತಿರೋರು ಡೇ ಜರ್ನಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಹೋಗಿ ಬನ್ನಿ, ಫ್ಯಾಮಿಲಿ ಸಮೇತ ಹೋಗಿ ಬನ್ನಿ. ರಾಯರು ತುಂಬ ಒಳ್ಳೇದು ಮಾಡ್ತಾರೆ ನಮಗೆಲ್ಲರಿಗೂ. ನಾವು ಆಟೋ ಹತ್ತಿದ್ದೋ. ಆಟೋಗೆ 50 ರೂಪೀಸ್. ಮಂತ್ರಾಲಯ ರೋಡಿಂದ ಮಂತ್ರಾಲಯಗೆ 50 ರೂಪೀಸ್ ಆಟೋಗೆ. ಚೆನ್ನಾಗಿ ಅಂದರೆ ಡಿಸ್ಟೆನ್ಸಿಗೂ 50 ರೂಪೀಸ್ಗೂ ಮ್ಯಾಚ್ ಆಗುತ್ತೆ. ಕೊಡ್ಬೋದು, ಏನು ತೊಂದರೆ ಇಲ್ಲ. ಈಗ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದಲ್ಲಿ ಇಳಿದು ಅಲ್ಲೇ ಮಠದ ರೂಮ್ ಇರುತ್ತೆ ರೈಟ್ ಸೈಡಲ್ಲಿ. ಈಗ ನೋಡಿ ಹೋಗ್ತಾಯಿದ್ದೀವಿ. ಈಗ ರೈಟ್ ಸೈಡಲ್ಲಿ ಕಾರ್ನರಲ್ಲೇ ಇರುತ್ತೆ. ಅಲ್ಲೇ ಹೋಗಿ ವಿಚಾರಿಸಿದ್ರೆ ಡಬಲ್ ಕಾಟು ಒಂದು ರೂಮ್ಗೆ 400 ಇರುತ್ತೆ. ಇನ್ನೂ ಕಾಸ್ಟ್ಲಿದು ಇದೆ, ಬಟ್ ನಾವು ಅಷ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಲೋ ಬಜೆಟಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದಕ್ಕಾಗಿ ರೂಮು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಗೀಝರ್ ಇದೆ, ವಾಟರೆಲ್ಲ ಚೆನ್ನಾಗಿ ಬರುತ್ತೆ. ನಾವು ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗಿ ನೈಟ್ ಒಂದು ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೋಗಿ ನೈಟ್ ಒಂದು ದರ್ಶನ ಮಾಡಿದ್ವಿ. ಎಲ್ಲ ನೋಡ್ಕೊಂಡು ದರ್ಶನ ಮಾಡಿ ಲಾಸ್ಟ್ 9 ಗಂಟೆವರೆಗೂ ಇರುತ್ತೆ ಅಷ್ಟೇ. 9 ಗಂಟೆವರೆಗೂ ಇರುತ್ತೆ. 4 ಗಂಟೆಯಿಂದ 9 ಗಂಟೆವರೆಗೂ ಸೆಕೆಂಡ್ ಮಧ್ಯಾಹ್ನ ಮೇಲೆ ದರ್ಶನ ಇರುತ್ತೆ. ಮತ್ತು 9 ಗಂಟೆಗೆ ಲಾಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಹೋಗೋ ಪ್ಲಾನ್ ಇದ್ದರೆ 9 ಗಂಟೆ ಒಳಗಡೆ ದರ್ಶನಕ್ಕೆ ಹೋಗಿದ್ರೆ ಹೋಗಬೇಕು. ಅಂದರೆ ನೈಟ್ ವೆಯ್ಟ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಮತ್ತೆ ದರ್ಶನ ಇರುತ್ತೆ. ಹಾಗಾಗಿ ನೈಟು ಸಂಜೆ ಹೊರಟ್ರೆ 9 ಗಂಟೆ ಒಳಗಡೆ ರೀಚ್ ಆಗಿ ದರ್ಶನ ಮಾಡೋ ಥರ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿ. ಮತ್ತು ರೂಮು ಅಷ್ಟೇ, ರೂಮ್ ಅಲ್ಲೇ ಪ್ಲಾನ್ ಮಾಡಿ, ಮುಂಚೆನೇ ಪ್ಲ್ಯಾನ್ ಮಾಡಿ. ಇಲ್ಲಾಂದರೆ ಅಲ್ಲಿ ಹೋದರೆ ರೂಮ್ ಸಿಗುತ್ತೆ. ರೆಸ್ಟ್ ಟೈಮ್ ಗುರುವಾರ ಸ್ವಲ್ಪ ಕಷ್ಟ ಇರುತ್ತೆ, ಬೇರೆ ಟೈಮಲ್ಲೆಲ್ಲ ಹಾಸ್ಟೆಲ್ ಫ್ರೀನೇ ಇರುತ್ತೆ.
ಹೋಗಿ ಬನ್ನಿ. ಮತ್ತು ನಮ್ಮ ದರ್ಶನ ಎಲ್ಲ ಮುಗೀತು. ನೈಟು ಮಲ್ಕೊಂಡು ಬೆಳಗ್ಗೆ ಎದ್ದು ತಕ್ಷಣ ಮತ್ತೆ ದರ್ಶನಕ್ಕೆ ಹೋಗೋಣ ಅಂತ ಎದ್ದು ಎಲ್ಲ ಹೋಗಿ ನದಿ ಹತ್ರ ಹೋದ, ತುಂಗಭದ್ರಾ ನದಿ ಸ್ನಾನ ಮಾಡಿ ನಾವು ಅಲ್ಲಿ ಸುತ್ತಮುತ್ತ ನೋಡಿಕೊಂಡು. ಮತ್ತು ಇಲ್ಲೆಲ್ಲ ನದಿಲೆಲ್ಲ ಗಲೀಜು ಮಾಡಬಾರ್ದು, ಆದಷ್ಟು ನಾವೇ ಪರಿಸರನ ಹಾಳು ಮಾಡ್ತಿದ್ದೀವಿ, ಹಾಳು ಮಾಡಬೇಡಿ. ಅಲ್ಲಿ ಮತ್ತು ಶರ್ಟಲ್ಲೂ ಇರೋಲ್ಲ, ಅದರಿಂದ ಪಂಚೆ ಮತ್ತು ಹಾಗೆ ಒಂದು ಶೆಲ್ಲೆ ಹಾಕ್ಕೊಂಡು ಹೋಗಿ ರೆಡಿಯಾಗಿ ಹೊರಟು. ನಾನು ಫ್ರೆಂಡ್ ಹೋಗಿ ಮತ್ತು ಬೆಳಗ್ಗೆ ಒಂದು ರೌಂಡ್ ದರ್ಶನ ಮಾಡಿ ಆಮೇಲೆ ಇನ್ನೊಂದು 3 ಪ್ಲೇಸ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಇದೆ. ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಗೂ ಆಟೋ ಚಾರ್ಜ್ ಎಲ್ಲ ಬಂದು 150 ಇರುತ್ತೆ ಒಬ್ಬರಿಗೆ ಪರ್ ಹೆಡ್. 5 ಟೆಂಪಲ್ ಅಂತ ಹೇಳಿದ್ದಾರೆ. 5 ಟೆಂಪಲ್ಗೆ ಹೋಗಿ ಬರೋಕ್ಕೆ 150 ರೂಪೀಸ್ ಇರುತ್ತೆ. ಓಕೆ, ಮತ್ತು ಅದ್ರ ಮಧ್ಯದಲ್ಲೇ ದರ್ಶನ ಆಗ್ತಿದ್ದಂಗೆ ಅಲ್ಲೇ ರೈಟ್ ಸೈಡಲ್ಲೇ ಒಂದು ಮ್ಯೂಸಿಯಮ್ ಇದೆ, ತುಂಬ ಚೆನ್ನಾಗಿದೆ. ಹೋಗಿ ಚೆನ್ನಾಗೆಲ್ಲರೂ ಓದಿ ಆಮೇಲೆ ರಥೋತ್ಸವ ಇರುತ್ತೆ, ರಥೋತ್ಸವನೂ ನೋಡ್ಕೊಳ್ಳಿ. ನೈಟ್ ಟೈಮ್ ಇರುತ್ತೆ ರಥೋತ್ಸವ, ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಮುಂದೆ ರಥೋತ್ಸವ ನೈಟ್ ಮತ್ತೆ ದರ್ಶನ ಮಾಡ್ತೀವಿ, ಆವಾಗ ಸಿಗುತ್ತೆ, ನೀವು ಅಲ್ಲಿ ನೋಡಿ. ಈಗಲೂ ಬೆಳಗ್ಗೆನೂ ಮಾಡ್ತಾರೆ, ಅಷ್ಟು ಬೆಳಗ್ಗೆ ಕಡಿಮೆನೇ. ನೈಟು ಸಂಜೆ 7 ಗಂಟೆಗೆ ರಥೋತ್ಸವ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಮಿಸ್ ಮಾಡ್ದಲೇ ಮ್ಯೂಸಿಯಮ್ಗೆ ಹೋಗಿ ಓದ್ದಲೇ ಬರಬೇಡಿ, ಹಂಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಆಟೋ ಹೇಳಿದ್ನಲ್ಲ, ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ 5 ಪ್ಲೇಸಸ್ಗೆ. ಫಸ್ಟು ಅಭಯ ಆಂಜನೇಯ ಸಿಗುತ್ತೆ, ಅಲ್ಲಾದಮೇಲೆ ಅಭಯ ಆಂಜನೇಯ ಆಗ್ತಿದ್ದಂಗೆ ಅಲ್ಲಿಂದ ಮುಂದೆ ಹೋದರೆ ಒಂದು 15 ಕಿಲೋಮೀಟ್ರ್ ಹೋದರೆ ಅಪರ್ಣಾಚಾರ್ಯ ಅವ್ರ ಮನೆ ಇದೆ. ಆಮೇಲೆ ಏಕಶಿಲಾ ಬೃಂದಾವನ ಇದೆ, ಅಲ್ಲೇ ಬಿಚ್ಚಲಮ್ಮ ದೇವಸ್ಥಾನ ಇದೆ. ಅವೆಲ್ಲ ನಿಯರೆಸ್ಟೇ, 3 ಒಂದೇ ಹತ್ರನೇ ಇರೋದು. ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ. ಆದರೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು. ನಾವು ಆಟೋದಲ್ಲೂ ಹೋಗಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆ ಇವ್ರ ಅಪ್ಪಣಾಚಾರ್ಯ ಮನೆ, ಇದರೊಳಗಡೆ ಅಲ್ಲಿ ದೇವರಿದೆ. ಮತ್ತು ರಾಘವೇಂದ್ರ ಸ್ವಾಮಿಗಳು ಯಾವ ಥರ ಇದ್ದಾದರು ಅದೆಲ್ಲ ಇದೆ. ಇದು ಬಿಟ್ಟರೆ ಮುಂದಕ್ಕೆ ಹೋದರೆ ಏಕಶಿಲಾ ಬೆಟ್ಟ, ಇದು ಕೂಡ ತುಂಗಭದ್ರಾ ನದಿ ದಡದಲ್ಲೇ ಇರೋದು. ಇಲ್ಲಿ ನರಸಿಂಹಸ್ವಾಮಿದು ಕೂಡ ಇದೆ, ಮತ್ತು ಏಕಶಿಲಾ ಬೃಂದಾವನ ಇದೆ. ಹಾಗೆ ಮುಂದೆ ಹೋದರೆ ಬಿಚ್ಚಲಮ್ಮ ಟೆಂಪಲ್ ಇದೆ. ಇಲ್ಲೆಲ್ಲ ಮೊಸಳೆ ಇದ್ದಾವಂತೆ. ನಾವು ಲಾಸ್ಟ್ ಟೈಮ್ ನೋಡಿದೆ, ಬಟ್ ಈ ಟೈಮ್ ನೋಡಿಲ್ಲ. ಈ ಸರಿ ನೋಡಿದೆ, ಬಟ್ ಎಲ್ಲೂ ಕಂಡಿಲ್ಲ. ಮೊಸಳೆ ಎಲ್ಲ ಇರುತ್ತೆ, ಬಟ್ ದೂರ ಇರುತ್ತೆ, ಹಾಗೇನು ಇದು ಮಾಡೋಲ್ಲ. ಅಂದರೂ ಇದು ಬಿಚ್ಚಲಮ್ಮ ದೇವಸ್ಥಾನ, ಇದು ಹೊಸ್ದಾಗಿ ರಿನೋವೇಷನ್ ಬೇರೆ ಮಾಡ್ತಿದ್ದಾರೆ. ಇಲ್ಲಿಂದ ನೆಕ್ಸ್ಟು ಮುಂದೆ ಹೋಗಿದ್ದು ಪಂಚಮುಖಿ ಆಂಜನೇಯ ಅಂತ. ಇಲ್ಲಿ ಆ ಪಂಚಮುಖಿ ಆಂಜನೇಯನೇ ರಾಘವೇಂದ್ರ ಸ್ವಾಮಿಗಳಿಗೆ ವರ ಕೊಟ್ಟಿದ್ದು. ಈ ಥರ ಹೋಗಿ ಈ ಥರ ಪ್ರತ್ಯಕ್ಷವಾಗಿ ವರ ಕೊಟ್ಟಿರೋದು ಪಂಚಮುಖಿ ಆಂಜನೇಯ. ಅಲ್ಲಿಗೆ ಬಂದು ದರ್ಶನ ಮಾಡಿದ್ವಿ. ಇಲ್ಲಿಂದ ಮಾಡಿ ಮುಂದೆ ಅಲ್ಲೇ ಒಂದು ಲಕ್ಷ್ಮೀದೇವರು ಅಂತ, ಅಲ್ಲೇ ಲಕ್ಷ್ಮೀದೇವರಿದೆ. ಆಂಜನೇಯಗಿನ ಮುಂಚೆ ಲಕ್ಷ್ಮೀದೇವ್ರ ಹತ್ರ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡ್ತಿರ್ತಾರೆ. ಇದೆ ಅದು. ಇಲ್ಲಿಂದ ಮತ್ತೆ ವಾಪಸ್ ರಿಟರ್ನ್ ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ಸ್ವಲ್ಪ ರೆಸ್ಟ್ ಮಾಡಿ, ಸಂಜೆ ಒಂದು 7 ಗಂಟೆ ಹಂಗೆ ಮತ್ತೆ ನಮಗೆ ಟ್ರೈನ್ 8:45 ಮತ್ತು 7 ಗಂಟೆಗೆ ರೆಡಿಯಾಗಿ ಮತ್ತೆ ಬಂದು ಇನ್ನೊಂದ್ಸರಿ ದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ 3 ಟೈಮ್ಸ್ ದರ್ಶನ ಮಾಡೋಣ ಅಂತ ಅಂದ್ಕೊಂಡೇ ಹೋಗಿದ್ದು. 3 ಟೈಮ್ಸ್ ಮಾಡಿದ್ದು. ಹಾಗಾಗಿ 7:30ಗೆ ಬಂದು ಲಗೇಜೆಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ ಬಂದು ಲಗೇಜೆಲ್ಲ ಇಟ್ಟು ಮತ್ತೆ ಇನ್ನೊಂದ್ಸರಿ ಹೋಗಿ ದರ್ಶನ ಮಾಡಿ. ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿರುತ್ತೆ. 7 ಗಂಟೆಗೆ ಹಿಂದಿನ ದಿವಸ ಸ್ವಲ್ಪ ಲೇಟ್ ಆಗಿತ್ತು ನಮ್ಮದು, 7:30 8 ಗಂಟೆ ಆಗಿತ್ತಲ್ಲ. ಸ್ವಲ್ಪ ರಥೋತ್ಸವ ಒಂದು ಮಾತ್ರ ಸಿಕ್ಕಿತ್ತು, ಸ್ವಲ್ಪ ಮಿಸ್ ಆಗಿತ್ತು. ಅದಕ್ಕೆ ನೋಡಿ, ಇದೇ ರಥೋತ್ಸವ ತುಂಬ ಚೆನ್ನಾಗಿರುತ್ತೆ. ರಾಯರ ಕೃಪೆ, ರಥೋತ್ಸವ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.